ಎಲ್ರಿಗೂ ನಮಸ್ಕಾರ. ಇಡೀ ಕೋಲಾರಕ್ಕೆ ಐದನೇ ಪುರಾಣ ಪ್ರಸಿದ್ಧ ಒಂದು ದೇವಾಲಯ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಪ್ರಸಿದ್ಧ ಒಂದು ಅದ್ಭುತವಾದ ಪುರಾಣ ಪ್ರಸಿದ್ಧ ಒಂದು ದೇವಾಲಯ ಆವಣಿ ಜಾತ್ರೆಯಲ್ಲಿ ಮುಳಬಾಗಿಲು ತಾಲೂಕಿನ ಆವಣಿ ಗ್ರಾಮದಲ್ಲಿ ಶ್ರೀ ರಾಮ ಲಿಂಗೇಶ್ವರ ಒಂದು ದೇವಾಲಯದ ರೂಪದಲ್ಲಿ ನಮಗೆ ದೊಡ್ಡ ಮಟ್ಟದ ಒಂದು ಪ್ರಸಿದ್ಧಿ ಹೊಂದಿರತಕ್ಕಂಥ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ರಾಮಾಯಣದ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ವಾಸವಿದ್ದರು. ಜೊತೆಗೆ ಸೀತಾದೇವಿ ಲವಾಕುಶರಿಗೆ ಜನ್ಮ ನೀಡಿದಂಥ ಒಂದು ಸ್ಥಳ ಅಂತಕ್ಕಂಥ ಒಂದು ಪ್ರತೀತಿ ಏನಿದೆ, ಅದರಿಂದ ಮೊದಲುಗೊಂಡು ಇಡೀ ರಾಜ್ಯಾದ್ಯಂತ ಪ್ರಸಿದ್ಧಿ ಹೊಂದಿರತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷ ರೀತಿಯಲ್ಲಿ ಜಾತ್ರೆ ಮತ್ತು ರಥೋತ್ಸವ ನಡೀತಾ ಇದೆ. ಇದಕ್ಕೆ ನಮ್ಮ ರಾಜ್ಯದಂತ ನೆರೆ ರಾಜ್ಯದಲ್ಲಿ ಕೂಡ ವಿಶೇಷವಾಗಿ ಆಂಧ್ರ ಪ್ರದೇಶದಿಂದ ಹೆಚ್ಚಿನ ರೀತಿಯಲ್ಲಿ, ಆಂಧ್ರ ಪ್ರದೇಶ, ತಮಿಳುನಾಡು ಈ ಭಾಗದಿಂದ ಹೆಚ್ಚಿನ ರೀತಿಯಲ್ಲಿ ತಮ್ಮ ಜಾನುವಾರುಗಳನ್ನು, ತಮ್ಮ ಮನೆಯಲ್ಲಿ ಸಾಕಿರ್ತಕ್ಕಂಥ ಜಾನುವಾರುಗಳನ್ನು ಇಲ್ಲಿ ತಂದು ಜಾತ್ರೆಯಲ್ಲಿ ಪ್ರದರ್ಶನಕ್ಕಿಟ್ಟು ಜನರ ಒಡನಾಡಿಯಾಗಿ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಬೆಳೆಯೋದ್ರ ಜೊತೆಗೆ ಒಂದು ಅದನ್ನು ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸ್ತಕ್ಕಂಥದ್ದು. ಆದರೆ ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು, ಜಾತ್ರೆ ಅಂತಕ್ಕಂಥದ್ದು ಒಂದು ಭಾಗ ಆದರೆ ಇಡೀ ನಮ್ಮ ಒಂದು ದಕ್ಷಿಣ ಭಾರತದ ಎಲ್ಲ ನಮ್ಮ ಆ ಭಕ್ತಾದಿಗಳನ್ನು, ಹಿಂದೂಗಳನ್ನು ಎಲ್ಲೂ ಕೂಡ ಇಲ್ಲಿ ಒಂದು ಕಡೆ ಬರಮಾಡಿ ಒಂದು ಸಮನ್ವಯತೆ, ಒಂದು ಬಾಂಧವ್ಯ ಮೂಡಿಸ್ತಕ್ಕಂಥ ಒಂದು ಕ್ಷೇತ್ರ ಯಾವುದಾದ್ರೆ ಅದು ಆವಣಿಯ ಒಂದು ಅದ್ಭುತವಾದ ಒಂದು ರಾಮಲಿಂಗೇಶ್ವರ ದೇವಾಲಯದ ಒಂದು ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಈ ಸಮಯದಲ್ಲಿ ಜಾತ್ರೆ ನಡೀತಾ ಇರ್ತದೆ. ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಪ್ರತಿಯೊಬ್ಬರು ಕೂಡ ರಾಜ್ಯಾದ್ಯಂತ ಮತ್ತು ನಗರದಿಂದ ಬಂದು ದೇವರ ದರ್ಶನ ಪಡೆದು ದೇವರ ಒಂದು ಕೃಪೆಗೆ ಪಾತ್ರರಾಗತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಇವತ್ತು ಈ ಭಾಗದ ಗೌರವಂತ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರ ಜೊತೆಯಲ್ಲಿ ಇವತ್ತು ಸಹ ನಾವು ಕೂಡ ಭಾಗವಹಿಸೋದು ಬಹಳ ವಿಶೇಷ ಅನಿಸ್ತದೆ. ಜೊತೆಗೆ ಈ ಭಾಗದ ಮುಖಂಡರು ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ಮುಖಂಡರುಗಳು ಇವತ್ತು ಸಹ ಹಾಜರಾಗಿದ್ದರು. ಅವರು ಕೂಡ ಮತ್ತು ಶುಭ ಕೋರ್ತಾ ದೇವರು ಈ ಒಂದು ಭಾಗದಲ್ಲಿ ನೆರವೇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತು ದೇಶದ ಮತ್ತು ರಾಜ್ಯದ ಎಲ್ಲ ಜನತೆ ಕೂಡ ವಿಶೇಷವಾಗಿ ರೈತ ಬಾಂಧವರಿಗೆ ಒಳ್ಳೆಯ ಮಳೆ ಬೆಳೆ ಆಗಿ ಅತ್ಯುತ್ತಮವಾದ ಬೆಲೆ ಸಿಗುತ್ತದಾಗಲಿ ಅದ್ರ ಮೂಲಕ ಈ ಒಂದು ಕ್ಷೇತ್ರದ ಮಹಿಮೆ ಇಡೀ ರಾಜ್ಯಾದ್ಯಂತ ವಿಸ್ತರಿಸಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೂಡ ಬಯಸ್ತೇನೆ. ಈ ಕ್ಷೇತ್ರಕ್ಕೆ ಬಂದಂಥ ಮತ್ತು ನಮ್ಮ ಈ ಜಾಗದಲ್ಲಿ ಏನು ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಅಧ್ಯಕ್ಷರಾದ ಲಕ್ಷ್ಮೀಪ್ರಿಯ ಅವರ ಒಂದು ಕುಟುಂಬಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದ ತಿಳಿಸ್ತೇನೆ. ಹೀಗಾಗಿ ಇವತ್ತು ಭಾಗವಹಿಸಿದ ಪ್ರತಿಯೊಬ್ಬರು ಮತ್ತು ಎಲ್ಲ ನಾಡಿನ ಜನತೆಗೆ ಭಾಗವಹಿಸಲು ಎಲ್ಲರೂ ಕೂಡ ಸುಭಿಕ್ಷವಾಗಿ, ಇಲ್ಲೂ ಕೂಡ ತೊಂದರೆ ಆದಂಥ ರೀತಿಯಲ್ಲಿ ಭಾಳ ಕ್ಷೇಮವಾಗಿ, ಸುರಕ್ಷಿತವಾಗಿ ದರ್ಶನ ಪಡೆದು ಹೋಗಬೇಕು. ಮತ್ತು ಇಲ್ಲೂ ಕೂಡ ಗದ್ದಲ ಆಗುವಂಥ ರೀತಿಯಲ್ಲಿ ಆಗಬಾರದು ಅನ್ನೋದು ನನ್ನ ಬೇಡಿಕೆ. ಮತ್ತು ಮತ್ತೊಮ್ಮೆ ಈ ಒಂದು ಕ್ಷೇತ್ರದಲ್ಲಿ ಭಾಗವಹಿಸುವಂಥ ಸರ್ವರಿಗೂ ಮತ್ತು ನನ್ನನ್ನು ಸ್ವಾಗತ ಮಾಡಿ, ನನ್ನನ್ನು ಇಲ್ಲಿ ಒಂದು ಆಹ್ವಾನ ಮಾಡಿ ಈ ಒಂದು ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟದ್ದು ನನ್ನೆಲ್ಲ ಮುಖಂಡರು ಆದಿಯಾಗಿ ನನ್ನ ಕ್ಷೇತ್ರದ ಈ ಮುಳಬಾಗಿಲು ಕ್ಷೇತ್ರದ ವಿಶೇಷವಾದ ನನ್ನ ಆತ್ಮೀಯ ಉದ್ದೇಶಗಳನ್ನು ಸಂದರ್ಭದಲ್ಲಿ ಮತ್ತು ವಿಶೇಷವಾದ ಧನ್ಯವಾದಗಳು. ಸಂದರ್ಭದಲ್ಲಿ ಶಾಸಕರಾಗಿದ್ದಾರೆ. ಅಂಥ ಒಂದು ದೇವರ ಆಶೀರ್ವಾದ, ಜನಪ್ರೀತಿ, ವಿಶ್ವಾಸ ಇದ್ದಾಗ ಒಳ್ಳೇದಾಗುತ್ತೆ ಅಂತ ನಿಮ್ಮ ಪರವಾಗಿ ನೀವು ಸೇವೆ ಮಾಡೋದು ನಿಮ್ಮ ವ್ಯಕ್ತಿ ನನ್ನ ಆಸೆ ಇದೆ. ನನಗೆ ಆ್ಯಕ್ಚುಲಿ ರಾಜಕಾರಣ ಅಂತಕ್ಕಂಥದ್ದು ಆ ಪದ ಹಾಗೇ ಇರ್ಬೋದು, ಬಟ್ ನಾನು ಸೇವೆ, ಜನಸೇವೆ ಮತ್ತು ನಾನು ಒಬ್ಬ ರೈತನಾಗಿ ರೈತ ಕುಟುಂಬಗಳೇ ಮತ್ತು ರೈತ ಸಮೂಹ ಇರೋಂಥಕ್ಕಂಥ ಒಂದು ಕ್ಷೇತ್ರ ಆಗಿರೋದ್ರಿಂದ ಅಥವಾ ಜಿಲ್ಲೆ ಆಗಿರೋದ್ರಿಂದ ನಿರಂತರವಾಗಿ ನನ್ನ ರೈತರ ನನ್ನ ಜೀವನ, ಅನ್ನದಾತರ ನನ್ನ ರೈತರು ತುಂಬಿಸಿದ್ರು. ಅಲ್ಲಿಂದ ನನ್ನ ವ್ಯಾಪಾರ ವಹಿವಾರೆಲ್ಲ ಹಾಗೇ ಇದೆ. ಹಾಗೆ ನಾನು ಒಬ್ಬ ಕೃಷಿಕ, ಪ್ರಗತಿಪರ ರೈತ. ಹಾಗಾಗಿ ಪ್ರತಿಯೊಬ್ಬ ರೈತರು ಮತ್ತು ರೈತ ಕೂಲಿ ಕಾರ್ಮಿಕರು ಮತ್ತು ಖರೀದಿದಾರರು, ವ್ಯಾಪಾರಸ್ಥರು ಎಲ್ಲರೂ ಒಟ್ಟಾಗಿ ನೋಡಿಬಿಟ್ರೆ ನನ್ನ ಜಿಲ್ಲೆಯಾದ್ಯಂತ ನನ್ನ ಅಣ್ಣತಮ್ಮಂದ್ರೆ ಇದ್ದಾರೆ ಅನ್ನುವಂತಕ್ಕಂಥ ಒಂದು ಭಾವನೆ ನನಗೆ ಉಂಟಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸಹ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ದೇವರ ನೀವು ಹೇಳ್ದಂಗೆ ಏನೋ ಒಂದು ವಿಶೇಷವಾದಂಥ ಒಂದು ಮಹಿಮೆ ಇದೆ, ವಿಶೇಷವಾದಂಥ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅದೇ ರೀತಿ ಸಂಕಲ್ಪ ಮಾಡ್ಕೊಳ್ಳೋದು ಕೂಡ ಮಾಡೋಣ. ಹಾಗಾಗಿ ನಾನು ಜೊತೆಯಾಗಿ ಇಡೀ ಕ್ಷೇತ್ರದ ಜನತೆಗೆ ಸುಭಿಕ್ಷವಾಗಿ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಬೇಡಿಕೆ ಇದೆ. ಹಾಗಾಗಿ ವಿಶೇಷವಾಗಿ ರೈತ ಕುಟುಂಬ ನಾನು ಈ ಸಂದರ್ಭದಲ್ಲಿ ಅದೇ ರೀತಿ ವೇಮಗಲ್ ಕ್ಷೇತ್ರದಲ್ಲಿ ಒಂದು ಹೌದೌದು ಹೆಲಿಕಾಪ್ಟರ್ ಯಾವ ರೀತಿ ಅದನ್ನು ನೋಡಿ, ನಮಗೊಂದು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ವೇಮಗಲ್ ಅಂತಕ್ಕಂಥದ್ದು ಹೋಬಳಿ ಇವತ್ತು ಅತ್ಯಾಧುನಿಕ ತಂತ್ರಜ್ಞಾನ ಹೊಡಿತಕ್ಕಂಥ ಸಲಕರಣೆಗಳು ಉಳ್ಳಂಥ ಕೊನೆಯ ಒಂದು ಜೋಡಣೆಯ ಒಂದು ಹೆಲಿಕಾಪ್ಟರ್ ತಯಾರಿಕಾ ಘಟನೆ ಏನು ಪ್ರಾರಂಭ ಆಗ್ತಾ ಇದೆ. ವೇಮಗಲ್ ಅಂತಕ್ಕಂಥ ಹೋಬಳಿ ಇದ್ದು ಕೂಡ ಇಡೀ ವೇಮಗಲ್ ಹೆಸರನ್ನ ಇಡೀ ವಿಶ್ವದಲ್ಲಿ ಅದನ್ನು ಹೇಳ್ತಕ್ಕಂಥ ಒಂದು ಹೆಸರು ಘನತೆ ಮತ್ತು ನಮಗೆ ಒಂದು
ಆ ಒಂದು ಸಂದರ್ಭ ಸಿಕ್ಕಿದ್ದು ನಮ್ಗೆ ಅವಕಾಶ ಸಿಕ್ಕಿದ್ದು ನಾವು ಹೆಮ್ಮೆ ಪಡ್ತೀವಿ. ಅಲ್ಲಿಂದ ಮೊದಲುಗೊಂಡು ಸಾವಿರಾರು ಜನಕ್ಕೆ ಉದ್ಯೋಗ ಸಿಗ್ತಕ್ಕಂಥದ್ದು, ವಿಶೇಷವಾಗಿ ಸ್ಥಳೀಯವಾಗಿ ಉದ್ಯೋಗ ಸಿಗ್ತಕ್ಕಂಥದ್ದು ಆಗ್ತಾ ಇದೆ. ಅದೇ ಒಂದು ಉದ್ದೇಶ ಆಗಿದೆ. ಮತ್ತು ಹೆಲಿಕಾಪ್ಟರ್, ಒಂದು ವರ್ಷಕ್ಕೆ 10 ಹೆಲಿಕಾಪ್ಟರ್ ತಯಾರು ಮಾಡ್ತಕ್ಕಂಥ ಒಂದು ಘಟಕ ಆಗಿರೋದ್ರಿಂದ ಇವತ್ತು ಪ್ರಾಥಮಿಕವಾಗಿ ರಕ್ಷಣಾ ಇಲಾಖೆಗೆ ಸರಬರಾಜು ಮಾಡ್ತಾರೆ. ಮುಂದುವರೆದು ಜನಸಾಮಾನ್ಯರು ಕೂಡ ಮತ್ತೆ ಆಡಳಿತ ವರ್ಗ ಕೂಡ ಬಳಕೆ ಮಾಡ್ತಕ್ಕಂಥ ಒಂದು ಹೆಲಿಕಾಪ್ಟರ್ ತಯಾರಾಗೋದ್ರಿಂದ ನಾವು ಹೆಮ್ಮೆ ಪಡ್ತೀವಿ ಕೋಲಾರ ಜಿಲ್ಲೆಯವರಾಗಿ. ಅಂತ ಒಂದು ಕ್ಷೇತ್ರ, ಅಂತ ಒಂದು ತಂತ್ರಜ್ಞಾನ ಒಳಗೊಂಡಂಥ ಒಂದು ಘಟಕ ಇಲ್ಲಿ ಆಗ್ತಾ ಇದೆ. ಮತ್ತು ಇವತ್ತು ದಿವಸ ಬಹಳ ಸಂತೋಷ ಆಗ್ತದೆ. ಮತ್ತು ಹಾಗೆ ಅವರು ರಕ್ಷಣಾ ಸಚಿವರು ಇವತ್ತು ದಿವಸ ಕೋಲಾರ ಭೇಟಿ ನೀಡ್ತಾರೆ ಅವರು ಆ ಉದ್ದೇಶದಿಂದ. ಹಾಗಾಗಿ ನಮ್ಮ ಮುಖಂಡರು ಕೂಡ ಭಾಗವಹಿಸಿದ್ದಾರೆ. ಅವ್ರ ಮೂಲಕ ಇನ್ನಷ್ಟು ಘಟಕಗಳು ರೆಡಿ ಆಗಲಿ ಮತ್ತು ಕೋಲಾರನ ಒಂದು ದೊಡ್ಡ ಮಟ್ಟದಲ್ಲಿ ಉತ್ತುಂಗಕ್ಕೆ ಏರಿಸ್ತಕ್ಕಂಥ ಕೆಲಸ ಇಲ್ಲಿ ನಮ್ಮ ಜನಪ್ರತಿನಿಧಿಗಳು, ಜನನಾಯಕರು, ಜಿಲ್ಲಾ ಮಂತ್ರಿಗಳು, ಸರ್ಕಾರ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಫಸ್ಟ್ ಬುಕ್ ಮಾಡ್ತೀವಿ ಮಾಡೋಣ.